ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ತೆ. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗಾಗಲೇ ಸಿಇಟಿ ಎಕ್ಸಾಮ್ ಅನ್ನ ಮುಗಿಸಿ ಬಹಳಷ್ಟು ಜನ ಆಲ್ರೆಡಿ ಸಿಇಟಿ ಟ್ರ್ಯಾಕ್ ಕಡೆ ಇಂಟ್ರೆಸ್ಟ್ ಅನ್ನ ತೋರಿಸಿ ಮುಂದೆ ಹೋಗಿದ್ದೀರಾ. ಕೆಲವರು ಸಿಇಟಿ ಎಕ್ಸಾಮ್ ಬರೆದ್ರು ಕೂಡ ನಾನ್ ಟೆಕ್ನಿಕಲ್ ಕೋರ್ಸ್ಗಳಿಗೆ ಜಾಯಿನ್ ಆಗಿದ್ದೀರಾ. ಕೆಲವು ವಿದ್ಯಾರ್ಥಿಗಳು ಇವಾಗ ನೀಟ್ ಎಕ್ಸಾಮಿಗೆ ಅಂತ ಕುತ್ಕೊಂಡು ಪ್ರಿಪೇರ್ ಆಗಿ ನಾಳೆ ನೀಟ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಸೆಪ್ಟೆಂಬರ್ 12, 2021 ಈ ಎಕ್ಸಾಮಿಗೆ ಹೋಗುವಾಗ ನಾವು ಏನೇನೆಲ್ಲ ಮಾಡಬೇಕು, ಹಿಂದಿನ ದಿನ ಏನ್ ಮಾಡಬಹುದು ಅನ್ನೋದನ್ನ ಶಾರ್ಟ್ ಆಗಿ ನಿಮಗೆ ಒಂದು 3-4 ಮಿನಿಟ್ಸ್ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಅಥವಾ ಆಫ್ಲೈನ್ ಕ್ಲಾಸ್ ಆಗಿರ್ಬೋದು, ಪಾಠ ಕೇಳುವಾಗ ಒಂದು ಕೀ ನೋಟ್ಸ್ ಅಂತ ಬರ್ಕೊಂಡಿರ್ತೀರಾ ನೀವು. ಆ ನಿಮ್ಮ ಕೀ ನೋಟ್ಸ್ ಅನ್ನ ಮಾತ್ರ ನೀವು ರಿವಿಷನ್ ಮಾಡ್ಕೋಬೇಕು ಹಿಂದಿನ ದಿನ. ಅದು ಚೆನ್ನಾಗಿ ನೆನಪಲ್ಲಿರುತ್ತೆ, ಬಿಕಾಸ್ ನೀವೇ ಬರ್ದಿರೋ ನೋಟ್ಸ್ ಆಗಿರೋದ್ರಿಂದ. ಇನ್ನು ಸಿನಾಪ್ಸಿಸ್ ಡಿಸ್ಕಸ್ ಮಾಡಿರ್ತೀವಿ ನಾವು ಪ್ರತಿ ಚಾಪ್ಟರ್ ಅಲ್ಲೂ ಕೂಡ, ಪ್ರತಿ ಸಬ್ಜೆಕ್ಟ್. ಆ ಸಿನಾಪ್ಸಿಸ್ ಅನ್ನ ಸಾಧ್ಯ ಆದ್ರೆ ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ನಮ್ಮ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಫಾರ್ಮುಲಾಸ್ ಚಾರ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಫಸ್ಟ್ ಇಯರ್ PUC ಆಗ್ಬೋದು, ಸೆಕೆಂಡ್ PUC ಆಗ್ಬೋದು, ಈಕ್ವಲ್ ಕಾನ್ಸಂಟ್ರೇಷನ್ ಕೊಟ್ಟು ಓದ್ಕೋಬೇಕಾಗತ್ತೆ. ಎಲ್ಲಾ ಫಾರ್ಮುಲಾ ಚಾರ್ಟ್ ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಪ್ರಾಬ್ಲಮ್ ಅನ್ನ ಓದಿ, ಡಾಟಾ ಚೆನ್ನಾಗಿ ತಿಳ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ ಗಿವನ್, ಆ ಕೊಟ್ಟಿರೋ ಡಾಟಾಗೆ ನೀವು ಫಾರ್ಮುಲಾ ಯಾವ್ದು ರಿಲೇಟ್ ಮಾಡಬಹುದು ಅಂತ ಯೋಚನೆ ಮಾಡಿ. ನೀವು ಮಾಸ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ, ಎನರ್ಜಿ ಏನೋ ಕಂಡುಹಿಡಿಯಕ್ಕೆ ಕೇಳಿದಾನೆ ಅಂದ್ರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv². ಮೊಮೆಂಟಮ್ ಗೆ ಕೈನೆಟಿಕ್ ಎನರ್ಜಿ ಏನಾದ್ರು ಕೊಟ್ಟಿದ್ದಾನೆ ಅಂದ್ರೆ P is equal to √2mek. ಅಂದ್ರೆ ಫಾರ್ಮುಲಾ ನೆನಪಲ್ಲಿದ್ರೆ ಕೊಟ್ಟಿರೋ ಡಾಟಾನ ಹೇಗೆ ನಾವು ಅಪ್ಲೈ ಮಾಡಬಹುದು ಅನ್ನೋದನ್ನ ನೀವು ಅಲ್ಲಿ ಅಟ್ಲೀಸ್ಟ್ ಯೋಚನೆ ಮಾಡ್ತೀರಾ. ಈ ಫಾರ್ಮುಲಾನೇ ಗೊತ್ತಿಲ್ಲ ಅಂದ್ರೆ ಯು ಕಾಂಟ್ ಅಪ್ಲೈ. ಹಾಗಾಗಿ ಫಾರ್ಮುಲಾ ಚಾರ್ಟ್ ಇಂಪಾರ್ಟೆಂಟ್. ಫಾರ್ಮುಲಾಗಳೆಲ್ಲ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳು. ಇನ್ನು ಮಾಡೆಲ್ ಪೇಪರ್ಸ್ ಟೈಮ್ ಉಳಿದ್ರೆ ನಿಮಗೆ ನಾವು ಮಾಡಿರೋ ಎಲ್ಲಾ ಗ್ರಾಂಡ್ ಟೆಸ್ಟಿನ ಒಂದ್ 2-3 ಮಾಡೆಲ್ ಪೇಪರ್ ನ ನೀವು ವಿತ್ ಸೊಲ್ಯೂಷನ್ ಕೊಟ್ಟಿದೀವಿ ನಾವು. ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಅಪೇರ್ಡ್ ಇದ್ರೆ ದಟ್ ಈಸ್ ಇನ್ನೂ ಬೆಸ್ಟ್ ನಮಗೆ ಆಕ್ಚುಲಿ. ಅದನ್ನು ಕೂಡ ನೀವು ಒಂದ್ಸತಿ ರಿವಿಷನ್ ಅನ್ನ ಮಾಡ್ಕೊಳ್ಳಿ. ಇದು ನೀವು ಎಕ್ಸಾಮ್ ಹಿಂದಿನ ದಿನ ಮಾಡಬಹುದಾದ ಕೆಲಸ. ಇದನ್ನ ಬಿಟ್ಟು ಇನ್ನೇನು ಓದ್ಲಿಕ್ಕೆ ಆಗಲ್ಲ. ಇಷ್ಟನ್ನ ಮಾತ್ರ ರಿವಿಷನ್ ಮಾಡ್ಕೊಳ್ಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಕಾರ್ನರ್. ಎಕ್ಸಾಮಿಗೆ ಹೋಗುವಾಗ ಸರ್ ಏನೇನ್ ತಗೊಂಡು ಹೋಗ್ಬೇಕು ನಾವು ಅಂತ ಬಹಳಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಐ ಕಾಂಟ್ ರಿಪ್ಲೈ ಒಬ್ಬೊಬ್ಬರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಕಾಮನ್ ಆಗಿ ಹೇಳ್ಬಿಡ್ತಾ ಇದ್ದೀನಿ. ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಡ್ಮಿಟ್ ಕಾರ್ಡ್. ಇದು ನೀವು ಕಲರ್ ಜೆರಾಕ್ಸ್ ಮಾಡಿಸಿದ್ರು ಸರಿ, ಬ್ಲಾಕ್ ಅಂಡ್ ವೈಟ್ ಇದ್ರು ಸರಿ, ಡೋಂಟ್ ವರಿ, ಎರಡನ್ನೂ ಅಲೋ ಮಾಡ್ತಾರೆ ಎಕ್ಸಾಮ್ಗೆ. ಆ ಅಡ್ಮಿಟ್ ಕಾರ್ಡ್ ಅಲ್ಲಿ ನೀವು ಕಾರ್ನರ್ ಅಲ್ಲಿ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡಬೇಕು. ಬಟ್ ನೆನಪಿರ್ಲಿ, ನಿಮ್ಮ ಸಿಗ್ನೇಚರ್, ನಿಮ್ಮ ತಮ್ಮ ಇಂಪ್ರೆಷನ್ ನೀವು ಮಾಡೋ ಹಾಗಿಲ್ಲ. ನೀವು ಇನ್ವಿಜಿಲೇಟರ್ ಪ್ರೆಸೆನ್ಸ್ ಅಲ್ಲೇ ಮಾಡಬೇಕು. ನಿಮ್ಮ ಪೇರೆಂಟ್ ಸಿಗ್ನೇಚರ್ ಮಾತ್ರ ನೀಟ್ ಹಾಲ್ ಟಿಕೆಟ್ ಅಲ್ಲಿ ಇರಬೇಕು. ಓಕೆನಾ? ಸೆಕೆಂಡ್ ಪೇಜ್ ಅಲ್ಲಿ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಪೇಸ್ಟ್ ಮಾಡಬೇಕು ನೀವು, 4x6 ಅದನ್ನ. ಸೊ ಆ ಪೋಸ್ಟ್ ಕಾರ್ಡ್ ಫೋಟೋನ ಅಲ್ಲಿ ಪೇಸ್ಟ್ ಮಾಡಿ. ಅಗೇನ್ ಅಲ್ಲೂ ಕೆಳಗಡೆ ಕೂಡ ಅಷ್ಟೇನೆ, ನೀವು ಸಿಗ್ನೇಚರ್ ಮಾಡೋ ಹಾಗಿಲ್ಲ. ನಿಮ್ಮ ಕಂಪ್ಲೀಟ್ ಎಲ್ಲಾ ಸಿಗ್ನೇಚರ್ಸ್ ಗಳು ಎಕ್ಸಾಮ್ ಹಾಲ್ ಅಲ್ಲಿ ಹಾಕ್ಬೇಕು ಮಕ್ಕಳ. ಓಕೆ, ನೆಕ್ಸ್ಟ್ ಪೇರೆಂಟ್ ಸಿಗ್ನೇಚರ್ ಆಯ್ತು ಅಲ್ವಾ. ನಿಮಗೆ ಕಂಪಲ್ಸರಿ ಒಯ್ಲೇಬೇಕಾಗಿರೋದು ನೀವು ಮಾಸ್ಕ್. ಬೆಟರ್ ಯೂಸ್ ಅಂಡ್ ಥ್ರೋ ಸರ್ಜಿಕಲ್ ತಗೊಂಡೋಗಿ, ಅವರು ಕೂಡ ಅಲ್ಲಿ ಕೊಡ್ತಾರೆ. ಆದ್ರೆ ನಿಮಗೆ ಇಲ್ಲ N95 ಮಾಸ್ಕ್ ಅನ್ನ ವೇರ್ ಮಾಡ್ಕೊಂಡು ಹೋಗಿ. ಹ್ಯಾಂಡ್ ಗ್ಲೌಸ್ ಹೇಳಿದ್ದಾರೆ. ಬೆಟರ್ ಹ್ಯಾಂಡ್ ಗ್ಲೌಸ್ ಅನ್ನ ಕ್ಯಾರಿ ಮಾಡೋದು ಒಳ್ಳೇದು ನನ್ನ ಪ್ರಕಾರ. 10 ರೂಪಾಯಿ ಒಂದಿರುತ್ತೆ ಮೆಡಿಕಲ್ ಶಾಪ್ ಅಲ್ಲಿ ನಮಗೆ ಅದು. ಅವರು ಕಂಪಲ್ಸರಿ ಇಲ್ಲ ಅಂದ್ರೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೇಬೇಡ್ರಿ. ಬಿಕಾಸ್ ಹ್ಯಾಂಡ್ ಗ್ಲೌಸ್ ಹಾಕೊಂಡ್ರೆ 3 ಅವರ್ಸ್ ವರ್ಕ್ ಮಾಡೋದು ಕಷ್ಟ ಆಗುತ್ತೆ ಆಕ್ಚುಲಿ. ಅವ್ರು ಕಂಪಲ್ಸರಿ ಮಾಡಿದ್ರೆ ಮಾತ್ರ ಹ್ಯಾಂಡ್ ಗ್ಲೌಸ್ ವೇರ್ ಮಾಡಿ. ಇಲ್ಲ ಅಂದ್ರೆ ಬೆಟರ್ ಹೊರಗಡೆಗೆ ಬಿಸಾಕ್ ಹೋಗ್ಬಿಡಿ. ಹ್ಯಾಂಡ್ ಗ್ಲೌಸ್ ಕಂಪಲ್ಸರಿ ಇಲ್ಲ ಅಂತ ಅಂದ್ರೆ ಡೋಂಟ್ ಬಾದರ್ ಅಬೌಟ್ ದಟ್. ಅಯ್ಯೋ ಹೊಸ ಮಾಸ್ಕ್ ಅಂತ ತಲೆ ಕೆಡಿಸ್ಕೋಬೇಡಿ, ಹೊಸ ಹ್ಯಾಂಡ್ ಗ್ಲೌಸ್ ಅಂತ. ಓಕೆ, ನೆಕ್ಸ್ಟ್ ಸ್ಮಾಲ್ ಸ್ಯಾನಿಟೈಸರ್ ಬಾಟಲ್ ನ ಕ್ಯಾರಿ ಮಾಡಿ. ಇಟ್ ಈಸ್ ಅಬೌಟ್ 50 ml. ಬೆಟರ್ ಸೇಫ್ಟಿ ದೃಷ್ಟಿಯಿಂದ. ಇನ್ನು ಒರಿಜಿನಲ್ ಫೋಟೋ ಐಡಿ ತಗೊಂಡು ಹೋಗ್ಬೇಕು. ಜೆರಾಕ್ಸ್ ತಗೊಂಡು ಹೋದ್ರೆ ಅಲೋ ಮಾಡಲ್ಲ. ಅಂದ್ರೆ ಆಧಾರ್ ಕಾರ್ಡ್ ನಿಮ್ಮ ವಯಸ್ಸಲ್ಲಿ ಬೆಟರ್ ಎಲ್ಲರ ಹತ್ರ ಇರೋದು ಕಾಮನ್ ಆಧಾರ್ ಕಾರ್ಡ್. ಎಲ್ಲರೂ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು. ಅಷ್ಟೇ ಜೋಪಾನವಾಗಿ ವಾಪಸ್ ತಗೊಂಡು ಬರಬೇಕು. ಎರಡು ಇಂಪಾರ್ಟೆಂಟ್. ಓಕೆ, ವಾಟರ್ ಬಾಟ್ಲ್ ಕ್ಯಾರಿ ಮಾಡೋದಾದ್ರೆ ನೀವು ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲ್, ಅಂದ್ರೆ ಏನು ಒಂದು ಸ್ಟಿಕ್ಕರ್ ಕೂಡ ಇರಬಾರ್ದು. ನೀವು ಬಿಸ್ಲೇರಿ ವಾಟರ್ ಬಾಟ್ಲ್ ಬೇಕಾದ್ರೆ ತಗೊಳ್ಳಿ, 1/2 ಲೀಟರ್ದು. ಆ ಬಿಸ್ಲೇರಿ ಅನ್ನೋ ಸ್ಟಿಕ್ಕರ್ ನ ಕಿತ್ಕೊಂಡು ಹೋಗ್ಬೇಕು ನೀವು. ಆ ರೀತಿ ಒಂದು ಟ್ರಾನ್ಸ್ಪರೆಂಟ್ 1/2 ಲೀಟರ್ ವಾಟರ್ ಬಾಟ್ಲ್ ಅನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗಿ. ಇನ್ನು ಎಕ್ಸಾಮ್ ಅಲ್ಲಿ ನೀವು ಸೆಕ್ಷನ್ ಎ 35 ಕ್ವಶನ್ ಇರುತ್ತೆ, ಸೆಕ್ಷನ್ ಬಿ 15 ಕ್ವಶನ್ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟನಿ, ಝುವಾಲಜಿ. ಸೆಕ್ಷನ್ ಎ ನಲ್ಲಿ ನೀವು 35 ಕ್ವಶನ್ ಅಲ್ಲಿ ಎಷ್ಟು ಬೇಕಾದ್ರೂ ಅಟೆಂಡ್ ಮಾಡಿ, ಮಿನಿಮಮ್ 10, 15, 20 ಎಕ್ಸೆಟ್ರಾ. ಬಟ್ ಸೆಕ್ಷನ್ ಬಿ ನಲ್ಲಿ ಮಾತ್ರ ಯು ಕ್ಯಾನ್ ಅಟೆಂಡ್ ಓನ್ಲಿ 10 ಔಟ್ ಆಫ್ 15. ಮೋರ್ ದನ್ 10 ಅಟೆಂಡ್ ಮಾಡಬೇಡಿ. ಯಾವ್ದು ಬರುತ್ತೋ ಆ 10 ಅನ್ನ ಅಟೆಂಡ್ ಮಾಡಿ ಮಕ್ಕಳ. ಈಗ ಮೋಸ್ಟ್ ಪ್ರಾಬಬಲ್ ಸರ್ ಇದು ಆನ್ಸರ್ ಇರ್ಬೋದು ಅಂತ ಅನ್ಸತ್ತಲ್ವಾ, ಅದನ್ನೆಲ್ಲ ಅಟೆಂಡ್ ಮಾಡಿ ನೀವು ಎಕ್ಸಾಮ್ ಅಲ್ಲಿ. ವರ್ಕ್ ಮಾಡಿ ಅಟೆಂಡ್ ಮಾಡಿ.
ಪಕ್ಕದಲ್ಲಿ ಅವರು ಇವ್ರದೆಲ್ಲ ನೋಡ್ಕೊಂಡು ಬರೆಯೋ ಪ್ರಯತ್ನ ಮಾಡಬೇಡಿ. ಬಿಕಾಸ್ ಇಬ್ರಿಗೂ ಸೇಮ್ ಕ್ವಶನ್ ಇರಲ್ಲ, ಇಬ್ರಿಗೂ ಸೇಮ್ ಆಪ್ಷನ್ಸ್ ಇರಲ್ಲ, ಸೀರೀಸ್ ಬೇರೆ ಬೇರೆ ಆಗಿರುತ್ತೆ. ಇನ್ನು ಎಕ್ಸಾಮ್ ಅಲ್ಲಿ ನೀವು 3 hours ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅನ್ನು ಈಕ್ವಲ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಟಾರ್ಟಿಂಗ್ ನಿಮಗೆ ಯಾವ್ದೋ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರಿಗೆ ಒಂದೊಂದು ಬರುತ್ತಪ್ಪ. ಕೆಲವರಿಗೆ ಫಿಸಿಕ್ಸ್ ಫಸ್ಟ್ ಬರ್ಬೋದು, ಕೆಲವರಿಗೆ ಕೆಮಿಸ್ಟ್ರಿನೇ ಫಸ್ಟ್ ಬರ್ಬೋದು, ಕೆಲವರಿಗೆ ಬಯಾಲಜಿ ಫಸ್ಟ್ ಬರ್ಬೋದು. ಫಸ್ಟ್ ಯಾರಿಗಾರು ಸಪೋಸ್ ಕೆಮಿಸ್ಟ್ರಿ ಬಂತು ಅಂತ ಇಟ್ಕೊಳ್ಳಿ, ಅಯ್ಯೋ ಸರ್ ಸ್ಟಾರ್ಟಿಂಗ್ ಪೇಜ್ ಫುಲ್ ಟಫ್ ಆಗ್ಬಿಟ್ಟಿದೆ ಅಂತ ಹೇಳಿ ನೀವು ಇರೋ ಬರೋ ಟೈಮ್ ಎಲ್ಲ ಅಲ್ಲೇ ಹಾಕ್ಬಿಟ್ರೆ ನೀವು ದಡ್ಡರಾಗ್ತೀರಾ ಎಕ್ಸಾಮ್ ಅಲ್ಲಿ. ಯು ಶುಡ್ ಗಿವ್ ಈಕ್ವಲ್ ಟೈಮ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ಗೂ ಈಕ್ವಲ್ ಟೈಮ್ ಅನ್ನ ಕೊಡಿ. ಯಾವ್ದು ಬರಲ್ವೋ ಅದನ್ನ ತಲೆ ಕೆಡಿಸ್ಕೋಬೇಡಿ, ಬರೋದನ್ನ ಮಾತ್ರ ಅಟೆಂಡ್ ಮಾಡ್ತಾ ಹೋಗ್ಬೇಕು ನೀವಲ್ಲಿ. ಯು ಮಸ್ಟ್ ರೀಡ್ ಆಲ್ ದ 200 ಕ್ವಶನ್ಸ್ ಫಸ್ಟ್, ಅದನ್ನ ನೆನ್ಪಿಟ್ಕೊಳ್ಳಿ. 3 hours ಅಲ್ಲಿ 200 ಕ್ವಶನ್ ಅನ್ನು ಓದಿರ್ಬೇಕು. 200 ಕ್ವಶನ್ ನಿನಗೆ ಎಕ್ಸಾಮ್ ಅಲ್ಲಿ ಯಾವ್ದು ಬರುತ್ತೆ ಬರಲ್ಲ ಅನ್ನೋದು ಗೊತ್ತಾಗ್ಬೇಕು. ಅದು ನಿನ್ನ ಸೀಕ್ರೆಟ್ ಆಕ್ಚುಲಿ ನಾಳೆ ನೀಟ್ ಎಕ್ಸಾಮ್ ಇಂದು. ಇದನ್ನ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಫಾಲೋ ಮಾಡಬೇಕು ಮಕ್ಕಳ. ಇನ್ನು ಎಕ್ಸಾಮ್ ಅಲ್ಲಿ ನೀವು ಬೈ 12 o'clock ರೀಚ್ ಆಗಿರ್ಬೇಕು. ನಿಮ್ಮ ಎಕ್ಸಾಮ್ ಸೆಂಟರ್ ಯಾವ್ದು ಅಂತ ಆಲ್ರೆಡಿ ಗೊತ್ತಾಗಿದೆ. ಬೆಟರ್ 12 o'clock ಅಲ್ಲಿ ಇರೋ ತರ ಹೋಗಿ ಅಲ್ಲಿ ನಿಮ್ದು ಮೆಟಲ್ ಸ್ಕ್ಯಾನರ್ ಎಲ್ಲ ನಿಮ್ನೆಲ್ಲ ಚೆಕ್ ಮಾಡಿ ಒಳಗಡೆ ಬಿಟ್ಟು ಅವ್ರು ಅರೇಂಜ್ ಮಾಡಿ ಮಾಡಷ್ಟೊತ್ತಿಗೆ 1 o'clock ಆಗುತ್ತೆ. ಸೊ 1:15 ಬೆಲ್ ಮಾಡ್ತಾರೆ, 1:30 ಗೇಟ್ ಕ್ಲೋಸ್ ಮಾಡ್ತಾರೆ. 1:45 ನಿಮಗೆ OMR ಶೀಟ್ ಫಿಲ್ ಅಪ್ ಮಾಡ್ಲಿಕ್ಕೆ ಕೊಡ್ತಾರೆ, ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತೆ ನಿಮ್ಮ ಸೀರೀಸ್ ಎಲ್ಲ. ಎಕ್ಸಾಕ್ಟ್ 2 o'clock ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ನೀಟು ಬರೀಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ. 5 o'clock ಎಕ್ಸಾಮ್ ಎಂಡ್ ಆಗುತ್ತೆ. ಇದು ನಿಮ್ಮ ಟೈಮಿಂಗ್ಸ್ ಇರುತ್ತೆ ನಾಳೆ ಎಕ್ಸಾಮ್ ಇಂದ ಮಕ್ಕಳು. ಮತ್ತೆ ಅಲ್ಲಿ 12 o'clock ರೀಚ್ ಆದ್ರೆ ಸಂಜೆ 5 o'clock ತನಕ ನೀವೇನು ತಿನ್ಲಿಕ್ಕೆ ಆಗಲ್ಲ. ಸೊ ಬೆಟರ್ ಒಂದು ಏನಾದ್ರು ತಿನ್ಕೊಂಡು ಹೋದ್ರೆ ತುಂಬಾ ಬೆಸ್ಟ್ ಅಂತ ನನ್ನ ಒಪಿನಿಯನ್. ತಿಂಡಿ ತಿಂದ್ರೆ ತಿನ್ನೋದೇ 11-11:30 ತಿಂಡಿ ತಿನ್ನಿ. ಇಲ್ಲ ಬೆಳಗ್ಗೆ ನೀವು ಅರ್ಲಿ ತಿಂಡಿ ತಿಂದ್ರೆ 11:30 ಏನಾದ್ರು ಸ್ವಲ್ಪ ಲೈಟ್ ಫುಡ್ ತಗೊಂಡೋಗಿ. ಎನರ್ಜಿ ಇರಬೇಕು ನಮಗೆ, ಪೇಷನ್ಸ್ ಇರಬೇಕು ಸಂಜೆ 5 ಗಂಟೆ ಎಕ್ಸಾಮ್ ಬರೆಯೋರಿಗೂ. ಡೋಂಟ್ ಲೂಸ್ ಯುವರ್ ಪೇಷನ್ಸ್ ಅಂಟಿಲ್ 5 o'clock. ಯಾವ ಕಾರಣಕ್ಕೂ ಪೇಷನ್ಸ್ ಕಳ್ಕೋಬೇಡಿ. ಒಂದೊಂದು ನಿಮಿಷವೂ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟು. ನಮ್ಮ ಮೈಂಡ್ ಕೂಡ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕು ಎಕ್ಸಾಮ್ ಮುಗಿಯೋವರೆಗೂ. ಎಕ್ಸಾಮ್ ಆದ್ಮೇಲೆ ಫೀಲ್ ಫ್ರೀ, ಆರಾಮಿರ್ರಿ. 1.5 year ಕಷ್ಟಪಟ್ಟಿದ್ದೀರಾ, ಮೋರ್ ದನ್ 18 months ಎಲ್ಲ ಸ್ಟ್ರಗಲ್ ಮಾಡಿದೀರಾ. ಬಹಳಷ್ಟು ಜನ ಮಾಡೋ ಅಂತವ್ರು, ಮಾಡ್ದಲ್ಲೇ ಇರೋರು ಆರಾಮೇ ಇದ್ದೀರಾ. ಓಕೆ, ಮಾಡಿರೋ ಅಂತವ್ರು ತುಂಬಾ ಸ್ಟ್ರಗಲ್ ಮಾಡಿದೀರಾ. ಬಿ ಹ್ಯಾಪಿ ಅಂಡ್ ಎಷ್ಟು ಸಾಧ್ಯನೋ ಅಷ್ಟು ಫುಲ್ ನೀವು ಆರಾಮಾಗಿ ಸ್ಟ್ರೆಸ್ ಫ್ರೀ ಆಗಿ ಇರ್ಬೋದು. ಇನ್ಮೇಲೆ ಲೇಟರ್ ನಿಧಾನಕ್ಕೆ ಕೀ ಆನ್ಸರ್ ಚೆಕ್ ಮಾಡ್ಕೊಂಡು ನಾನು ಎಲ್ಲಿಗೆ ಹೋಗ್ಬೇಕು, ಯಾವ ಕೋರ್ಸ್ ಜಾಯಿನ್, ಮಾರ್ಕ್ಸ್ ಸಾಕಾಗತ್ತಾ ಸಾಕಾಗಲ್ವಾ ಅದೆಲ್ಲ ಆಮೇಲೆ ನಾವು ಡಿಸ್ಕಸ್ ಮಾಡೋದಂತೆ. ಸೊ ಓವರ್ ಆಲ್ ನಮ್ಮ ಒಪಿನಿಯನ್ ಇಷ್ಟೇ, ಯು ಕ್ಯಾನ್ ಡೂ ಇಟ್. ನೀವು ಓದಿದ್ದೀರಾ, ನಮ್ಮ ಪಾಠ ಕೇಳಿದೀರಾ, ನಾವು ಏನೇನೆಲ್ಲ ತಯಾರಿ ಮಾಡಬೇಕು ಮ್ಯಾಕ್ಸಿಮಮ್ ತಯಾರಿ ಮಾಡಿದೀವಿ ನಿಮಗೆ, ವೆದರ್ ಇಟ್ ಈಸ್ ಆನ್ಲೈನ್ ಆರ್ ಆಫ್ಲೈನ್ ಆರ್ ಮಾಕ್ ಟೆಸ್ಟ್ ಆರ್ ಗ್ರಾಂಡ್ ಟೆಸ್ಟ್. ಸೊ ಯು ಕ್ಯಾನ್ ಡೂ ಇಟ್. ನಿಮ್ ಕೈಲಿ ಸಾಧ್ಯ ಇದೆ, ನೀವು ಮಾಡ್ತೀರಾ ಅಂಡ್ ಮಾಡಬೇಕು ಅನ್ನೋದು ನಮ್ಮ ಆಸೆ. All the best for NEET 2021 from the team of Science Academy PU College ದಾವಣಗೆರೆ. ನಮ್ಮ ಎಲ್ಲ ಸೈನ್ಸ್ ಅಕಾಡೆಮಿ ಕಾಲೇಜಿನ ಸ್ಟಾಫ್ ಪರವಾಗಿ, ನಮ್ಮ ಎಲ್ಲ ನಿಮ್ಮ ಜೂನಿಯರ್ಸ್ ಗಳ ಪರವಾಗಿ, ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಕೂಡ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ, ಸರ್ ನಮ್ಮ ಕಾಲೇಜ್ ಮಕ್ಕಳಿಗೆ ವಿಶಸ್ ಹೇಳ್ರಿ ಸರ್ ನಮ್ಮ ಪರವಾಗಿ ಅಂತ. ಆ ಎಲ್ಲ ಮಕ್ಕಳ ಪರವಾಗಿ ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ NEET 2021 ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀರಿ. ಮೋರ್ ಫೋಕಸ್ ಆನ್ ಬಯಾಲಜಿ ಪರ್ಟಿಕ್ಯುಲರ್ಲಿ ನಾಳೆ ಎಕ್ಸಾಮ್ ಬರೆಯುವಾಗ. ಆಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ ಎರಡನ್ನೂ ಕೂಡ ನೀವು ಅಲ್ಲಿ ಅಟೆಂಡ್ ಮಾಡ್ತಾ ಬನ್ನಿ. ಸೊ ಮಕ್ಕಳ, ಈ ಎಕ್ಸಾಮ್ ನಿಮ್ಮ ಭವಿಷ್ಯನ ಡಿಸೈಡ್ ಮಾಡೋದು ಆಗಿರಲ್ಲ. ಬಹಳ ಇಂಪಾರ್ಟೆಂಟ್ ಮೆಸೇಜ್. ನಾಳೆ ಎಕ್ಸಾಮ್ ಏನಾದ್ರು ಅಪಿತಪ್ಪಿ ಚೆನ್ನಾಗಿಲ್ಲ ಅಂತ ಅಂದ್ರೆ, ಅಯ್ಯೋ ಸರ್ ನನ್ ಚೆನ್ನಾಗೇ ಆಗ್ಲಿಲ್ಲ ಸರ್, ಅಪ್ಪ ಅಮ್ಮಂಗೆ ಹೋಗಿ ನಾವು ಇಲ್ಲ ನನ್ ಚೆನ್ನಾಗಾಗ್ಲಿಲ್ಲ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಮೊದಲನೇದಾಗಿ ನಿಮಗೆ ಥ್ರೂಔಟ್ ದ ಇಯರ್ ಆಫ್ಲೈನ್ ಕ್ಲಾಸಸ್ ನಡೆದಿಲ್ಲ. ನಾವು ನಿಮಗೆ ರೆಗ್ಯುಲರ್ ಆಗಿ ಮೊದಲಿದ್ದಂಗೆ ಜೊತೆಲಿ ಪಾಠ ಮಾಡಿಲ್ಲ, ಅಂದ್ರೆ ಬರೀ ಆನ್ಲೈನ್ ಅಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ನಾಳೆ ಚೆನ್ನಾಗಿ ಆಗಬಹುದು ಅಥವಾ ಚೆನ್ನಾಗಿ ಆಗದೆ ಇರಬಹುದು, ಅದು ಬಿಡಿ. ಪ್ರಯತ್ನ ಪಟ್ಟಿದ್ದೀರಾ, ಎಕ್ಸಾಮ್ ಬರ್ತಿದ್ದೀರಾ, ದಟ್ಸ್ ಇಟ್. ಅದನ್ನೇ ನಿಮ್ಮ ಜೀವನದ ಫ್ಯೂಚರ್ ಅಂತ ಯಾರು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಹೇಗಾದ್ರೂ ಆಗ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಚೆನ್ನಾಗಾಯ್ತಾ ಫೈನ್, ನೀಟ್ ರಿಸಲ್ಟ್ ವರೆಗೂ ವೇಟ್ ಮಾಡಿ. ಚೆನ್ನಾಗಾಗ್ಲಿಲ್ವಾ ಡೋಂಟ್ ವರಿ, ಎರಡೇ ಆಪ್ಷನ್. ಒಂದ ಲಾಂಗ್ ಟರ್ಮ್ ತಗೋತೀರಾ, ಪೇರೆಂಟ್ಸ್ ಜೊತೆ ಕುತ್ಕೊಂಡು ಮಾತಾಡಿ, ನಮ್ದೊಂದು ಒಪಿನಿಯನ್ ತಗೊಳ್ಳಿ. ಇಲ್ವಾ ಸಿಇಟಿ ಥ್ರೂ ಯಾವ್ದಾದ್ರು ಜಾಯಿನ್ ಆಗ್ತೀರಾ, ಸಿಇಟಿ ಥ್ರೂ ಜಾಯಿನ್ ಆಗಿಪ್ಪ, ದಟ್ಸ್ ಇಟ್ ಅಲ್ವಾ. ಜೀವನಕ್ಕೆ ನೂರಾರು ದಾರಿಗಳಿರುತ್ತೆ, ಒಂದೇ ದಾರಿ ಅಂತ ನಾವ್ಯಾರು ಅನ್ಕೋಬಾರ್ದು. ಹಾಗಾಗಿ ಏನೇ ಆದ್ರೂ ಕೂಡ ನಾಳೆ ಎಕ್ಸಾಮ್ ಅನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನೇ ಮಾತಾಡಬೇಕು ಅಂದ್ರೂ ನಮಗೆ ಫೋನ್ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಮಾತಾಡಿ ಅಂತ ಹೇಳ್ತಾ ಇದೀವಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ ನಾಳೆ ನೀಟ್ ಎಕ್ಸಾಮಿಗೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ನೀಟ್ ಎಕ್ಸಾಮ್. ಥ್ಯಾಂಕ್ ಯು.